ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಪ್ರಸಾದ ರುಚಿಯಾಗಿರೋದಕ್ಕೆ 2 ಕಾರಣ ಇದೆ. ಒಂದು, ಈ ಪ್ರಸಾದನ ಆ ದೇವ್ರಿಗೆ ನೈವೇದ್ಯ ಮಾಡಿರೋದು. ಇನ್ನೊಂದು, ದೇವರಂತ ಅದಕ್ಕೆ ಪ್ರಸಾದ ಕೊಟ್ಟಿರೋದು. ಆಹಾ, ಈಗ ನಿನ್ನ ಮಾತು ಕೇಳಿ ಈ ದೇವ್ರಿಗೂ ಖುಷಿಯಾಗಿದೆ. ಕೇಳ್ಕೊ, ಏನು ವರ ಬೇಕು ಅಂತ. ಏನಿಲ್ಲ ಅದಕ್ಕೆ, ಈ ಮನೆಯಲ್ಲಿ ಮನೆಯವ್ರ ಮಧ್ಯೆನೇ ಮನಸ್ತಾಪ ಬರ್ದಿರಲಿ ಅಂತ ವರ ಸಿಕ್ಕಿದ್ರೆ ಸಾಕು. ಅದು ಬಿಡಿ, ಈಗ ನಾನು ನಿಮ್ಗೊಂದು ವಿಶ್ ಮಾಡ್ತೀನಿ ಕೇಳಿ. ನೀವೇನು ಕೇಳ್ಕೊಂಡು ಆ ದೇವ್ರಿಗೆ ಪೂಜೆ ಮಾಡ್ತಿದ್ದೀರೋ, ಯಾವ ಕನ್ಸಿಟ್ಕೊಂಡು ಈ ವ್ರತ ಮಾಡ್ತಿದ್ದೀರೋ, ಆ ದೇವರು ನಿಮಗೆ ಆದಷ್ಟು ಬೇಗ ವರ ಕೊಡಲಿ. ನೀವೇನೇನು ಕೇಳ್ಕೊಂಡಿದ್ದೀರೋ ಅದೆಲ್ಲ ನಿಮಗೆ ಡಬಲ್ ಸಿಗಲಿ. ಥ್ಯಾಂಕ್ಸ್ ಅಭಿ. ಏನಿದು ವಿಶ್ ಮೇಲೆ ವಿಶ್ ಬರ್ತಿದೆ ಅಂದರೆ ಈ ಮನೆ ಭಾವಿ ಯಜಮಾನನ್ನ ಹೆತ್ಬಿಡ್ತೀಯಾ ಅನ್ನು? ದೇವರ ಆಶೀರ್ವಾದ ಇದ್ರೆ ಅದು ಆದಷ್ಟು ಬೇಗ ಆಗುತ್ತೆ. ದೇವ್ರ ಆಶೀರ್ವಾದದಿಂದ ಮಕ್ಕಳಾಗಕ್ಕೆ ಇದು ಪುರಾಣ ಕತೆ ಅಲ್ಲ. ನೀನಿಂತ 1000 ವ್ರತ ಮಾಡಿದ್ರು ನಿನ್ನ ಕನ್ಸು ನನ್ಸಾಗಲ್ಲ, ನಿನಗೆ ಮಕ್ಕಳಾಗಲ್ಲ. ನಾನು ಯಾವತ್ತೂ ನಿನಗೆ ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಮಾಡೂ ಇಲ್ಲ. ಆದರೂ ನಾನಂದರೆ ನಿನಗೆ ಯಾಕೆ ಇಷ್ಟು ಸಿಟ್ಟು? ಯಾಕೆ ಅಂದರೆ ನನಗೆ ಅನಾಥರು ಕಂಡ್ರೆ ಆಗಲ್ಲ. ಅವ್ರ ಹುಟ್ಟಿನ ಬಗ್ಗೆ ನನಗೆ ಅಸಹ್ಯ ಇದೆ. ಯಾರೋ ಕಿತ್ತೋದವರು ಅದೇನೋ ಕರ್ಮ ಮಾಡಿ ಮಗುನ ಹುಟ್ಟಿಸಿ ಬಿಸಾಕೋಗಿರ್ತಾರೆ. ಎಲ್ಲೋ ಫುಟ್ಪಾತ್ ಮೇಲೋ ತಿಪ್ಪೆಗುಂಡಿಲೋ ಬಿದ್ದಿರೋರು ನನಗೆ ಸರಿ ಸಮಾನವಾಗಿ ನಿಲ್ತಾರೆ ಅಂದರೆ ನಂಗೆ ಮೈ ಉರಿಯುತ್ತೆ. ಅದರಲ್ಲೂ ನೀನು ಈ ಮನೆ ದೊಡ್ಡ ಸೊಸೆ, ನಿನ್ನನ್ನು ಅಕ್ಕ ಅಂದ್ಕೊಂಡು ನಿನ್ನ ಕೈ ಕೆಳಗಿರಬೇಕು ಅಂದರೆ ನಂಗೆ ಅಸಹ್ಯ ಅನಿಸುತ್ತೆ. ಇಷ್ಟು ಚೀಪಾಗಿ ಮಾತಾಡಬೇಡ ದೀಪಿಕಾ. ಅನಾಥರನ್ನ ದೇವ್ರ ಮಕ್ಕಳು ಅಂತ ಕರೀತಾರೆ. ಹುಟ್ಟನೆ ಅನಾಥೆ ಆಗಬೇಕು ಅಂತ ನಾನೇನು ಕೇಳ್ಕೊಂಡು ಬಂದಿಲ್ಲ. ಅನಾಥೆ ಆಗಿದ್ದು ನನ್ನ ತಪ್ಪಲ್ಲ. ನನ್ನ ಅಪ್ಪ ಅಮ್ಮ ನನ್ನನ್ನು ದೂರ ಮಾಡಿ ಹೋಗಿದ್ದ ಮಾತ್ರಕ್ಕೆ ನಾನು ನೀನು ಬೇರೆ ಹೇಗಾಗ್ತೀವಿ ಹೇಳು? ನಿನ್ನ ಮೈಯಲ್ಲಿ ಹರಿತಿರೋದು ಕೆಂಪು ರಕ್ತಾನೆ, ನನ್ನ ಮೈಯಲ್ಲಿ ಹರಿತಿರೋದು ಕೆಂಪು ರಕ್ತಾನೆ. ನೀನು ಒಂದು ಹೆಣ್ಣು, ನಾನು ಒಂದು ಹೆಣ್ಣು. ನೀನು ಈ ಮನೆ ಸೊಸೆ, ನಾನು ಈ ಮನೆ ಸೊಸೆನೆ. ಅದೇ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ನಮ್ಮ ಅಪ್ಪ ಅಮ್ಮ ನನ್ನ ಇಷ್ಟು ಚೆನ್ನಾಗಿ ಬೆಳೆಸಿ ಈ ಮನೆಗೆ ಮದುವೆ ಮಾಡಿಸ್ಕೊಟ್ರು. ಆದರೆ ಇಲ್ಲಿಗೆ ಬಂದು ನಿನ್ನ ಕೈ ಕೆಳಗಿರೋ ಹಾಗಾಯಿತು. ಅದೊಂಥರ ನಮ್ಮ ಅಪ್ಪ ಅಮ್ಮಂಗೂ ಅವಮಾನನೇ. ಯಾಕೇನೇನೋ ಮಾತಾಡ್ತಿದ್ದೆ ದೀಪಿಕಾ? ನನಗೆ ಅಪ್ಪ ಅಮ್ಮ ಇದ್ದು ಅವರೇ ಮುಂದೆ ನಿಂತು ನನಗೆ ಮದುವೆ ಮಾಡಿಕೊಟ್ಟಿದ್ದಿದ್ರೆ ಆಗ ನಿನಗೇನು ಅನಿಸ್ತಿರ್ಲಿಲ್ವಾ? ಅದು ಗೊತ್ತಿಲ್ಲ. ಆದರೆ ಗೊತ್ತು ಗುರಿ ಇಲ್ಲದೆ ಇರೋ ನಿನಗೆ ಹೆತ್ತವರಾದರೂ ಎಲ್ಲಿದ್ದಾರೆ? ಹೆತ್ತವರು ಇದ್ದೇ ಇರ್ತಾರೆ ದೀಪಿಕಾ. ಆ ದೇವ್ರು ಕಂಡ್ಬಿಟ್ರೆ ಒಂದಲ್ಲ ಒಂದಿನ ನನ್ನ ಅಪ್ಪ ಅಮ್ಮನೇ ನನ್ನನ್ನು ಹುಡ್ಕೊಂಡು ಬರ್ತಾರೆ. ಎಂಥ ದಡ್ಡಿ ನೀನು! ಬರೀ ಆಗದೆ ಇರೋ ಕನಸೇ ಕಾಣ್ತಿರ್ತೀಯಲ್ಲ. ಒಂದು ತಾಯಿ ಆಗೋ ಕನಸು, ಇನ್ನೊಂದು ತಾಯಿನ ಕಾಣೋ ಕನಸು. ಎರಡೂ ನನಸಾಗಲ್ಲ. ನಿನಗೆ ಅಮ್ಮನೂ ಸಿಗಲ್ಲ, ಅಮ್ಮ ಅಂತ ಕರೆಸ್ಕೊಳ್ಳೋಕ್ಕೂ ಆಗಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.